ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ನಮ್ಮ ವೆಬ್ಸೈಟ್ job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ WCD ಅಂಗನವಾಡಿ ವರ್ಕರ್ ಗದಗ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಅಂಗನವಾಡಿ ವರ್ಕರ್ ಗದಗ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ 45 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 17ನೇ ತಾರೀಕು ಸೆಪ್ಟೆಂಬರ್ ಇದೆ. ಓಕೆನಾ. ಅಂಗನವಾಡಿ ವರ್ಕರ್ ಅಂದ್ರೆ ಅಂಗನವಾಡಿ ಟೀಚರ್. ನೀವು ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಗೆ ಅಂಗನವಾಡಿ ಟೀಚರ್ ಅಂತ ಹೇಳ್ಕೊಡ್ತಾರೆ, ಅದನ್ನ ನೀವು ಹೇಳ್ಕೊಡ್ಬೇಕಾಗಿರುತ್ತೆ. 10th 12th ಅಥವಾ ಡಿಪ್ಲೊಮಾ ಆಗಿರ್ಬೇಕಾಗಿರುತ್ತೆ. ಓಕೆನಾ. ನ್ಯೂಟ್ರಿಷನ್ ಡಿಪ್ಲೊಮಾ ಕೋರ್ಸು ಅಥವಾ ನರ್ಸಿಂಗ್ ಟೀಚರ್ ಟ್ರೈನಿಂಗ್ ಕೋರ್ಸು, ಈ ರೀತಿ ಒಂದು ಕೋರ್ಸ್ನ ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಅಂಗನವಾಡಿ ವರ್ಕರಿಗೆ ಕೂಡ ಅಪ್ಲೈ ಮಾಡೋದಾಗಿರುತ್ತೆ. 10ನೇ ಕ್ಲಾಸ್ ಆಗಿದ್ರೆ ಸಾಕು, ಅಂಗನವಾಡಿ ವರ್ಕರಿಗೆ ಕೂಡ ಅಪ್ಲೈ ಮಾಡೋದಾಗಿರುತ್ತೆ. ಬರೀ ಹೆಣ್ಮಕ್ಳು ಮಾತ್ರ ಇದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. 19 ಇಂದ 35 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ, 19ರಿಂದ 35. ಓಕೆನಾ. ಇಲ್ಲಿ ಬಂದು ನೀವು ನಾರ್ಮಲಿ ಗದಗ್ ವೆಬ್ಸೈಟ್ ಡೈರೆಕ್ಟ್ ಆಗಿ ಹೋಗಿ ಅದರಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನಾರ್ಮಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ನ ಕರೆಕ್ಟ್ ಆಗಿರುವಂತಹದ್ನ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಿ. ಯಾಕೆಂದ್ರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಫೋನ್ ನಂಬರ್ ಅಥವಾ ಇಮೇಲ್ ಐಡಿ ಇಂದಾನೆ. ಓಕೆನಾ. ಅದಾದ ನಂತರ ನೀವು ಆಧಾರ್ ಕಾರ್ಡು ಮತ್ತೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಇದನ್ನ ನೀವು ಇಟ್ಕೊಂಡು ಅದ್ರ ಪ್ರಕಾರನೇ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಎಲ್ಲ ಅಪ್ಲೈ ಮಾಡಿದ ನಂತರ ನೀವು ಕರೆಕ್ಟಾಗಿ ಚೆಕ್ ಮಾಡಿ ಅದನ್ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮ್ಗೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ನೋಡ್ಬೇಕು ಅಂತಂದ್ರೆ ನೋಟಿಫಿಕೇಶನ್ ಅಂತ ಇದೆ, ಇಲ್ಲಿ ಒಂದು ನೀವು ಕ್ಲಿಕ್ ಮಾಡಿದ್ರೆ ಸಾಕು ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಡೀಟೇಲ್ ಆಗಿ ಇರುವಂತಹ ನೋಟಿಫಿಕೇಶನ್ ನೀವು ಚೆಕ್ ಮಾಡಬಹುದಾಗಿರುತ್ತೆ. ನೋಡಿ, ಅಂಗನವಾಡಿ ಕರೆದಿರುವಂತದ್ದು ಕರ್ನಾಟಕ ಸರ್ಕಾರದಿಂದ ಕರೆದಿದ್ದಾರೆ. ಓಕೆನಾ. ಸೂಚನೆಗಳನ್ನ ಕೊಟ್ಟಿದ್ದಾರೆ, ನೀವು ಸೂಚನೆಗಳನ್ನ ನೋಡ್ಕೋಬಹುದು. ಅದಾದ ನಂತರ ನೀವು ಮಾರ್ಗಸೂಚಿ ಯಾವ ರೀತಿ ಅರ್ಹತೆ ಇರುತ್ತೆ ಅಂದ್ರೆ, ಮಹಿಳಾ ಮತ್ತು ಲಿಂಗಾಯತ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸುವುದು ಅರ್ಹರು. ಓಕೆ ಅನ್ಸಿದ್ರೆ 19ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ, ಫ್ರೀ ಆಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಗೆ ಕರೀತಾರೆ ಸ್ನೇಹಿತರೆ. ಅದ ನಂತರ ನೀವೇನಾದ್ರೂ ಈ ಒಂದು ಏನಂತಾರೆ ಅಂಗನವಾಡಿಯಿಂದ ಡಿಪ್ಲೊಮಾ ಕೋರ್ಸ್ಗಳು ಇದೇನಿದೆ, ನ್ಯೂಟ್ರಿಷನ್, ಹೋಮ್ ಸೈನ್ಸ್, ಇದನ್ನ ಮಾಡಿದ್ರೆ ನಿಮಗೆ 5 ಅಂಕಗಳ ಬೋನಸ್ ಸಿಗುತ್ತೆ. ಅದ ನಂತರ ಅಂಗನವಾಡಿ ಸಹಾಯಕ ವಿದ್ಯಾರ್ಥಿ ಬಂದು ಕನಿಷ್ಠ SSLC ಹೊಂದಿರಬೇಕು ಅಥವಾ ತತ್ಸಮ ತರಗತಿ ಉತ್ತೀರ್ಣರಾಗಿರಬೇಕು. ಓಕೆನಾ ಸ್ನೇಹಿತರೆ. ಅದ ನಂತರ ನೀವು ಹುದ್ದೆ ಮೀಸಲಾತಿ ಯಾವ ರೀತಿ ಅಂತಂದ್ರೆ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ 25% ಅಲ್ಪಸಂಖ್ಯಾತ ಸಮುದಾಯ ಜನಸಂಖ್ಯೆ ಮತ್ತು ಇರುವ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯ ಭಾಷೆ ಬಲ್ಲವರನ್ನು ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಓಕೆನಾ ಸ್ನೇಹಿತರೆ. ಈ ಒಂದು ಅಂಗನವಾಡಿ ಏನ್ ಟೀಚರ್ ಜಾಬ್ ಅಥವಾ ಹೆಲ್ಪರ್ ಜಾಬ್ ಇದೆ, ನೀವು ಇವಾಗ ಗದಗ್ ಅಂತ ಹೇಳ್ಕೊಂಡಾಗ ಗದಗ್ ಅಲ್ಲಿ ನೀವು ವಾಸಿಸ್ತಾ ಇರಬೇಕು, ಅಂತವ್ರು ಮಾತ್ರ ನೀವು ಇದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಆಯ್ಕೆ ಆದ್ಯತೆ ಹೇಗೆ ಅಂತಂದ್ರೆ, ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ 5 ಅಂಕಗಳನ್ನ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ಆಮೇಲೆ ಇಲಾಖೆ ಸಂಸ್ಥೆ ನಿವಾಸಿಗಳು ಆಯ್ಕೆ, ಅವ್ರಿಗೂ ಕೂಡ 10 ಅಂಕಗಳ ಕೊಟ್ಟಿರ್ತಾರೆ. 3 ವರ್ಷಕ್ಕಿಂತ ಜಾಸ್ತಿ ನೀವು ವಾಸವಾಗಿರ್ಬೇಕಾಗಿರುತ್ತೆ, ಅದ್ರ ಪ್ರಮಾಣ ಪತ್ರ ಕೂಡ ಕೊಡ್ಬೇಕಾಗಿರುತ್ತೆ. ವಿಧವೆ ಆಯ್ಕೆ ಆಗಿರುತ್ತೆ, ವಿಧವೆ ಆಯ್ಕೆಯಲ್ಲೂ 5+ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಅಂಗವಿಕಲರಾದ್ರೆ 40%ಕ್ಕಿಂತ ಹೆಚ್ಚು ನೀವು ಅಂಗವಿಕಲರಾಗಿದ್ರೆ ಅವ್ರಿಗೆ 5+ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಬೋನಸ್ ಅಂಕಗಳು ಇದಿಷ್ಟು ನೀವು ತಗೋಬಹುದಾಗಿರುತ್ತೆ. ವಿಧವೆ ಅಥವಾ ವಿಚ್ಛೇದನರಾಗಿದ್ರೆ ಅವ್ರಿಗೂ ಕೂಡ ವಿಚ್ಛೇದಿತ ಮಹಿಳೆ ಇರುವವರಿಗೆ 5+ ಬೋನಸ್ ಅಂಕಗಳನ್ನು ನೀಡಲಾಗುವುದು. ಓಕೆನಾ ಸ್ನೇಹಿತರೆ. ಅಧಿಕೃತ ಪ್ರಮಾಣ ಪತ್ರ ಹೊಂದಿರಬೇಕಾಗಿರುತ್ತೆ. ಓಕೆನಾ. ಎಲ್ಲದಕ್ಕೂ ನೀವು ಸರ್ಟಿಫಿಕೇಟ್ ನ ಹೊಂದಿರಬೇಕು, ಆಗ್ಲೇ ಕೂಡ ನೀವು 5 ಅಂಕಗಳು ಅಥವಾ 10 ಅಂಕಗಳನ್ನು ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ. ನೋಡಿ, ಅರ್ಜಿನ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗಿರುತ್ತೆ. ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಇರುವ SSLC ಅಂಕಪಟ್ಟಿಯಲ್ಲಿ ಇರೋದನ್ನ ನೀವು ಡಾಕ್ಯುಮೆಂಟ್ ಕೊಡ್ಬೇಕಾಗಿರುತ್ತೆ. ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಆಗಿರುತ್ತೆ. ಅದ ನಂತರ ವಾಸಸ್ಥಳ ದೃಢೀಕರಣ ಪತ್ರ ಇರುತ್ತೆ 3 ವರ್ಷ. ಅದ ನಂತರ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಪತಿಯ ಮರಣ ಪ್ರಮಾಣ ಪತ್ರ ಅಥವಾ ವಿಧವೆ ಪತ್ರ ಅಥವಾ ವಿಚ್ಛೇದನ ಪತ್ರ. ಅದ ನಂತರ ಅಂಗವಿಕಲರ ಪತ್ರ. ಅದ ನಂತರ ಏನು ಇಲಾಖೆಯಲ್ಲಿ ನೀವು ವಾಸಸ್ಥಳ ಮಾಡ್ಕೊಂಡಿದ್ರೆ 3 ವರ್ಷಕ್ಕಿಂತ ಜಾಸ್ತಿ, ಅವ್ರದ್ದು ಕೂಡ ಅದ್ರದ್ದು ನಿವಾಸಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಯೋಜನೆ ನಿರತರಾಗಿದ್ರೆ ಅವ್ರದ್ದು ಕೂಡ ತಹಸೀಲ್ದಾರರಿಂದ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಮತದಾನ ಚೀಟಿ, ರೇಷನ್ ಕಾರ್ಡು, ಶಿಶು ಅಭಿವೃದ್ಧಿ ಯೋಜನೆಗೆ ಇದ್ರೆ
ಈ ಎಲ್ಲ ದಾಖಲೆಗಳು ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಿ ಸಲ್ಲಿಸುವುದು. ಓಕೆನಾ ಸ್ನೇಹಿತರೆ. ಅದಾದ ನಂತರ ನೀವು ಯಾವ್ಯಾವ ಗ್ರಾಮಕ್ಕೆ ಅಪ್ಲೈ ಮಾಡಬಹುದು ಅಂತಂದ್ರೆ ಗದಗ ತಾಲೂಕಿನಿಂದ ಅಪ್ಲೈ ಮಾಡಬೇಕಾಗುತ್ತೆ. ಚಿಕ್ಕಹೊಂದಿಗಳ, ಹರ್ಲಾಪುರ, ಆಮೇಲೆ ಹೊಂಬಾಳ, ಬೆಟ್ಟಿಗೇರಿ 1 ಇದಿಷ್ಟಕ್ಕೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಅಂಗನವಾಡಿ ಸಂಖ್ಯೆಗಳು ಕೊಟ್ಟಿದ್ದಾರೆ, ವಾರ್ಡ್ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಒಂದು ಮೀಸಲಾತಿ ಏನ್ ಕೊಟ್ಟಿದ್ದಾರೆ, ಇತರೆ, SC ST ಮತ್ತೆ ಇತರೆ ಅಂತ ಕೊಟ್ಟಿದ್ದಾರೆ, ಇದಿಷ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಇದಿಷ್ಟಕ್ಕೆ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಯಾವ ಒಂದು ಪೋಸ್ಟ್ಗೆ, ಯಾವ ಒಂದು ಗ್ರಾಮಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟ್ ಆಗಿ ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಯಾವ ಡಿಸ್ಟಿಕ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಆ ಒಂದು ಡಿಸ್ಟಿಕ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗದಗ ಅಂತ ಗದಗ ಸ್ಟೇಟ್ ಡಿಸ್ಟಿಕ್, ಆಮೇಲೆ ಸೆಲೆಕ್ಟ್ ಪ್ರಾಜೆಕ್ಟ್. ಈ ಒಂದು ಗದಗಲ್ಲಿ ಯಾವ ಒಂದು ಇದರಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಇದ್ದೀರಾ. ಓಕೆನಾ ಸ್ನೇಹಿತರೆ. ಗದಗ, ಗಜೇಂದ್ರ, ಲಕ್ಷ್ಮೇಶ್ವರ, ಮುಳುಗಿ, ಈ ತರ ಗದಗ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಪೋಸ್ಟ್ ಯಾವುದು, ವರ್ಕ್ ಫ್ರಮ್ AWW ಅಂದ್ರೆ ಅಂಗನವಾಡಿ ವರ್ಕರ್ ಅಂತ ಹೇಳ್ಬಿಟ್ಟು, AWH ಅಂತಂದ್ರೆ ಅಂಗನವಾಡಿ ಹೆಲ್ಪರ್ ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಂಗನವಾಡಿ ಹೆಲ್ಪರ್ ಅಂತ ಬಂದು ನೋಡಿ. ಅದಂತರ ಇತರೆ, SC ST ಇದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇತರೆ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಂದ್ರೆ ನಿಮಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಯಾವ ಒಂದು ವೇಕೆನ್ಸಿನ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವೇಕೆನ್ಸಿಗೆ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡುವಾಗ ಇಲ್ಲಿ ಬಂದು ನೀವು ನಿಮ್ಮ ಮನೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಅದ ನಂತರ ಏಜ್ ಬರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಮೇಲ ಅಥವಾ ಫಿಮೇಲ ಮತ್ತೆ ಟ್ರಾನ್ಸ್ಜೆಂಡರ್ ಅಂತ ಕೇಳ್ತಾರೆ. ಕನ್ನಡ ಭಾಷೆನ ಫಸ್ಟ್ ಭಾಷೆನ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಅದಂದ್ರೆ ಮದರ್ ನೇಮು, ಫಾದರ್ ನೇಮು, ಮ್ಯಾರಿಡ್ ಹೌದಾ ಇಲ್ಲ, SSLC ಮಾರ್ಕ್ಸ್ ಕಾರ್ಡು, ಇದಿಷ್ಟು ನೀವು ಡೀಟೇಲ್ ಆಗಿ ಸಬ್ಮಿಟ್ ಮಾಡ್ಬಿಟ್ಟು ನೀವು ಇಲ್ಲಿ ಪ್ರೆಸೆನ್ಸ್ ಗ್ರೂಪ್, ಆಸಿಡ್ ಅಟ್ಯಾಕ್ ವಿಕ್ಟಿಮ್ ಅಥವಾ ಹಾಗೆ ರಿಫ್ಯೂಜಿ ಆಗಿದ್ರೆ, ಆಮೇಲೆ ದೇವದಾಸಿ ಆಗಿದ್ರೆ, ಡಾಟರ್ ಆಫ್ ಎ ಫಾರ್ಮರ್ ದೇವದಾಸಿ ಆಗಿದ್ರೆ, ಹಾಗೆ ಡೈವರ್ಸ್ ವುಮೆನ್, ವಿಡೋ ಅಥವಾ 3 ವರ್ಷದಿಂದ ನೀವು ವಾಸಸ್ಥಳ ಆಗಿದ್ರೆ ಸ್ಟೇಟ್ ಹೋಮ್ಸ್ ಫಾರ್ ವುಮೆನ್ ಅಲ್ಲಿ ಆ ರೀತಿ ಏನಾದ್ರು ಇತ್ತು ಅಂತ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಾಗಿ ನಿಮಗೆ ಜಾಬ್ ಬಗ್ಗೆ ನೋಟಿಫಿಕೇಶನ್ ಎಲ್ಲ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಗದಗಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡ್ಲಿ. ಹಾಗೆ ಇನ್ನಷ್ಟು ಮಾಹಿತಿಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಬಂದು ನೀವು ಯಾವ್ದಾದ್ರು ಅಡ್ಮಿನಿಗೆ ನೀವು ಒಂದು ಮೆಸೇಜ್ ಹಾಕಿದ್ರೆ ಸಾಕು ಪರ್ಸನಲ್ ಆಗಿ, ಅಥವಾ ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಮಾಡಬಹುದು ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.